ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದೆ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗೋದ್ರಿಂದ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ನನ್ನ ನಿರೀಕ್ಷೆ ನಮಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆಯಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐ ವಹಿಸುವಂಥ ಸೂಕ್ತ ಆದೇಶ ಅಂತಿಮ ವರದಿನ ಹೌದು ಸರ್. ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯ ಬರ್ತದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಅಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದಿಲ್ಲ. ಇವತ್ತು ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದೆ. ಅಲ್ಲ, ಇವತ್ತೇನು ಅಂತಿಮ ನಿರ್ಧಾರ ಚಾನ್ಸಸ್ ಇದೆಯಾ ಏನು ಸರ್? ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಅವರ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸರ್. ಖಂಡಿತವಾಗ್ಲೂ ಸರ್, ನಾನು ಮೊದಲಿನ ಪ್ರಾರಂಭ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಒಬ್ಬರ ವಿಚಾರ ಸಂಬಂಧಪಟ್ಟ ನಾನು ಹೋರಾಟ ಮಾಡ್ತಿಲ್ಲ. ಸಿದ್ದರಾಮಯ್ಯರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ, ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಇದೆಲ್ಲರ ಸಮಗ್ರ ತನಿಖೆ ನಡೀಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಟ್ಟಿರುವಂಥದ್ದು ದೂರವಾಣಿ ಸಲ್ಲಿಸಿರೋದು. ಹಾಗಾಗಿ ಸಮಗ್ರ ತನಿಖೆ ನಡೆದ ನಂತರ ಸಾವಿರಾರು ನಿವೇಶನಗಳ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ಬಯಲಿಗೆ ಬರೋದು ಖಚಿತ. ಮತ್ತು ಹಲವಾರು ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು, ಪ್ರಭಾವಿ ವ್ಯಕ್ತಿಗಳು ಜೈಲು ಶಿಕ್ಷೆ ಅನುಭವಿಸಿದ ಖಚಿತ ಅನ್ನೋದಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದೆ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗೋದ್ರಿಂದ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ನನ್ನ ನಿರೀಕ್ಷೆ ನಮಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆಯಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐ ವಹಿಸುವಂಥ ಸೂಕ್ತ ಆದೇಶ ಅಂತಿಮ ವರದಿನ ಹೌದು ಸರ್. ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯ ಬರ್ತದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಅಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದಿಲ್ಲ. ಇವತ್ತು ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದೆ. ಅಲ್ಲ, ಇವತ್ತೇನು ಅಂತಿಮ ನಿರ್ಧಾರ ಚಾನ್ಸಸ್ ಇದೆಯಾ ಏನು ಸರ್? ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಅವರ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸರ್. ಖಂಡಿತವಾಗ್ಲೂ ಸರ್, ನಾನು ಮೊದಲಿನ ಪ್ರಾರಂಭ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಒಬ್ಬರ ವಿಚಾರ ಸಂಬಂಧಪಟ್ಟ ನಾನು ಹೋರಾಟ ಮಾಡ್ತಿಲ್ಲ. ಸಿದ್ದರಾಮಯ್ಯರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ, ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಇದೆಲ್ಲರ ಸಮಗ್ರ ತನಿಖೆ ನಡೀಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಟ್ಟಿರುವಂಥದ್ದು ದೂರವಾಣಿ ಸಲ್ಲಿಸಿರೋದು. ಹಾಗಾಗಿ ಸಮಗ್ರ ತನಿಖೆ ನಡೆದ ನಂತರ ಸಾವಿರಾರು ನಿವೇಶನಗಳ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ಬಯಲಿಗೆ ಬರೋದು ಖಚಿತ. ಮತ್ತು ಹಲವಾರು ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು, ಪ್ರಭಾವಿ ವ್ಯಕ್ತಿಗಳು ಜೈಲು ಶಿಕ್ಷೆ ಅನುಭವಿಸಿದ ಖಚಿತ ಅನ್ನೋದಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದೆ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗೋದ್ರಿಂದ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ನನ್ನ ನಿರೀಕ್ಷೆ ನಮಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆಯಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐ ವಹಿಸುವಂಥ ಸೂಕ್ತ ಆದೇಶ ಅಂತಿಮ ವರದಿನ ಹೌದು ಸರ್. ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯ ಬರ್ತದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಅಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದಿಲ್ಲ. ಇವತ್ತು ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದೆ.
ಅಲ್ಲ ಇವತ್ತೇನು ಅಂತಿಮ ನಿರ್ಧಾರ ಪ್ರಕಟಿಸಲು ಚಾನ್ಸಸ್ ಇದೆಯಾ ಏನು ಸರ್? ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಅವರ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸರ್ ಖಂಡಿತವಲ್ಲ ಸರ್, ನಾನು ಮೊದಲಿನ ಪ್ರಾರಂಭ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಒಬ್ಬರ ವಿಚಾರ ಸಂಬಂಧಪಟ್ಟ ನಾನು ಹೋರಾಟ ಮಾಡ್ತಿಲ್ಲ. ಸಿದ್ದರಾಮಯ್ಯರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ, ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಇದೆಲ್ಲರ ಸಮಗ್ರ ತನಿಖೆ ನಡೀಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಟ್ಟಿರುವಂಥದ್ದು, ದೂರದಲ್ಲಿ ಸಲ್ಲಿಸಿರೋದು. ಹಾಗಾಗಿ ಸಮಗ್ರ ತನಿಖೆ ನಡೆದ ನಂತರ ಸಾವಿರಾರು ನಿವೇಶನಗಳ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ಬಯಲಿಗೆ ಬರೋದು ಖಚಿತ. ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು, ಪ್ರಭಾವಿ ವ್ಯಕ್ತಿಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.